ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟಿಎಂಸಿ ಸ್ಪ್ಲಿಟ್ ಆಗಿ ಎನ್ಡಿಎ ತೆಕ್ಕೆಗೆ ಬೀಳ್ತಿರೋ ಬೆನ್ನಲ್ಲೇ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗ್ತದೆ. ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೆತಿರುವಂತಹ ಬೆಳವಣಿಗೆ. ದಿಢೀರ್ ಮೀಟಿಂಗ್ ಆಗಿದೆ. ಇಬ್ಬರು ಪ್ರಮುಖ ನಾಯಕರ ನಡುವೆ ಎರಡು ಪಕ್ಷಗಳು ಒಗ್ಗೂಡಲಿವೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಗಾದ್ರೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಏನಾಗತ್ತೆ? ಇತ್ತ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಜೈಲಿಗೆ ಹೋಗೋದು ಫಿಕ್ಸಾ? ಎರಡು ಮೇಜರ್ ಡೆವಲಪ್ಮೆಂಟ್ಸು ಮಾಹಿತಿ ಇಡ್ತಾ ಹೋಗ್ತೀವಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಬ್ಯಾಕ್ ಟು ಬ್ಯಾಕ್ ಹೆಂಗೆ ವಿಕೆಟ್ ಬೀಳ್ತಾ ಇದೆ ಅಂದರೆ ಇಮ್ಯಾಜಿನ್ನೇ ಮಾಡ್ಕೊಂಡಿರಲಿಲ್ಲ ಯಾರೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಇಂಥದ್ದೊಂದು ಬಿರುಗಾಳಿ ಬೀಸಬಹುದು ಅಂತ. ಎಸ್, ಈಗ 20 ಜನ MP-ಗಳು 21 ಆಗಿದ್ದಾರೆ. ಬೇರೆ ಬೇರೆಯವರು ಸೇರ್ಕೊಳ್ತಿದ್ದಾರೆ. ಸುಷ್ಮಿತಾ ದೇವ್ ರಿಸೈನ್ ಮಾಡಿ ಅಸ್ಸಾಂ CM ಜೊತೆ ಮೀಟಿಂಗ್ ಮಾಡಿರೋದು. ಮತ್ತೊಂದು ಕಡೆ ಮಾಲಾ ರಾಯ್, ಇವರು TMC ಲಾಯಲಿಸ್ಟು, ಮಮತಾ ಬ್ಯಾನರ್ಜಿಗೆ ಅತ್ಯಾಪ್ತೆಯಾಗಿದ್ದವರು. ಅವ್ರು ಇವತ್ತು ಕೈ ಕೊಟ್ಟಿದ್ದಾರೆ. ಭವಿಷ್ಯ ಇಲ್ಲ ಈ ಪಕ್ಷಕ್ಕೆ, ಮುಗಿದು ಹೋಗಿರೋ ಪಕ್ಷ ಇದು ಅಂತ. ಶಾಲಿನಿ ಘೋಷ್ ಕೂಡ ಈಗ TMCಗೆ ಗುಡ್ ಬೈ ಹೇಳಿರೋದು. ಇವರೆಲ್ಲ TMC ಲಾಯಲಿಸ್ಟ್ಗಳು. ಈಗ ಕೆಲವರು ಇರ್ತಾರೆ ಆಪರ್ಚುನಿಸ್ಟು, ಅವ್ರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅಧಿಕಾರಕ್ಕೋಸ್ಕರ ಇರ್ತಾರೆ ಅನ್ನೋ ಥರ. ಆದರೆ ಕೆಲವರು ಅವರ ಬ್ಲಡ್ಡಲ್ಲೇ ಆ ಪಕ್ಷ ಸಿದ್ಧಾಂತ ಇರುತ್ತೆ, ಅಂಥವರೇ ಈಗ ರಾಜೀನಾಮೆ ಕೊಟ್ಟಿರೋದು. ಅದರ ಅರ್ಥ ಏನು? TMC ಸೋತವರೆಲ್ಲ ಸತ್ರು ಅಂತ ಅಲ್ವಲ್ಲ, ಸೋತವರು ಮತ್ತೆ ಹೇಳೋಕ್ಕೆ ಅವಕಾಶ ಇದ್ದೇ ಇರುತ್ತೆ. ಸೋಲು ಗೆಲುವು ಕಾಮನ್ನು. ಆದರೆ ವೆಸ್ಟ್ ಬೆಂಗಾಲಲ್ಲಿ TMC ಫಿನಿಶ್ ಅಂತ ಇವ್ರುಗಳು ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. TMC ಇನ್ನು ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಜನ ಕಿತ್ತೆಸ್ತಿದ್ದಾರೆ. ಜನ ಇವರ ದೌರ್ಜನ್ಯ, ಭ್ರಷ್ಟಾಚಾರ, ಎಗ್ಗೆಲ್ಲದೆ ನಡೆಸಿದಂಥ ಅನಾಚಾರಗಳಿಂದ ಸಿಕ್ಕಾಪಟ್ಟೆ ಸಿಡಿದು ಈ ರಿಸಲ್ಟ್ ಕೊಟ್ಟಿರೋದು ಅನ್ನೋ ರೀತಿಯೇ ಅಲ್ಲಿ ಒಂದು ರಿಪೋರ್ಟ್ ಇದೆ, ಗ್ರೌಂಡ್ ರಿಪೋರ್ಟು. ಅದರ ಎಫೆಕ್ಟು ಈಗ ಒಬ್ಬೊಬ್ಬರೇ ಖಾಲಿ ಮಾಡ್ತಿರೋದು. ಆರಾಮಾಗಿ ಡಿಸ್ಕ್ವಾಲಿಫಿಕೇಷನ್ ತಲೆ ಬಿಸಿನೇ ಇಲ್ದಂಗೆ ಈಗ NDAಗೆ ಕುಂತಲ್ಲೇ ಕಣ್ಣು ಮುಚ್ಕೊಂಡು 313, 314 ಅಂತ ಎಣಿಸ್ತಾ ಇದೆ NDA. ಬೇಕಾದಂತಹ ನಂಬರ್ ಸಿಗ್ತಿದೆ. ಸೂಪರ್ ಮೆಜಾರಿಟಿ ಅಂತ NDA ಹೆಜ್ಜೆ ಹಾಕ್ತಾ ಇದೆ. ಬಿಕಾಸ್ ಇದು ಒಂದು ಪಕ್ಷ ಅಲ್ಲ, ಮುಂದಿನ ದಿನಗಳಲ್ಲಿ ಬಾಹ್ಯ ಬೆಂಬಲ ಅಂತ ಕೆಲವ್ರದ್ದೆಲ್ಲ ಸಿಗಬಹುದು. ಬೇಕಾದಂತಹ ಕೆಲವು ಐತಿಹಾಸಿಕ ಬದಲಾವಣೆಗಳನ್ನು ಮಾಡೋದಕ್ಕೂ NDAಗೆ ಅನುಕೂಲ ಆಗ್ತಿದೆ ಇದರಿಂದ. ಇದು ಒಂದು ಡೆವಲಪ್ಮೆಂಟ್. ಆದರೆ ಈಗ ಎರಡು ಪಕ್ಷಗಳು ಮರ್ಜ್ ಆಗ್ತಾವ. ಯಾವೆರಡು ಪಕ್ಷಗಳು? ಕಾಂಗ್ರೆಸ್ ಮತ್ತು TMC. ಅಂಥ ಮಾತುಕತೆ ಆಗ್ತಿದೆ. ಸದ್ಯದ ಡೆವಲಪ್ಮೆಂಟ್ಸ್ ಇದೆಲ್ಲ ಸ್ಪ್ಲಿಟ್ ಆದಮೇಲೆ, ಜೊತೆಗೆ ಎನಿ ಟೈಮ್ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಅರೆಸ್ಟ್ ಆಗಬಹುದು ಅನ್ನೋ ತನಕ ಡೆವಲಪ್ಮೆಂಟ್ ಆಗ್ತಿದೆ. ಈ ಹೊತ್ತಲ್ಲಿ ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿಯವ್ರ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಸೋನಿಯಾ ಗಾಂಧಿಯವರೇ ನೇರ ಆಫರ್ ಕೊಟ್ಟಿರೋದು, ಮಮತಾ ಬ್ಯಾನರ್ಜಿಯವರೇ ನೀವಿಲ್ಲೇ ಇದ್ದವರು, ಇದು ಸರಿಯಾದ ಸಮಯ, ನಾವು ಒಟ್ಟುಗೂಡಿ ಕೆಲಸ ಮಾಡೋದಕ್ಕೆ ನರೇಂದ್ರ ಮೋದಿ BJPಯ ವಿರುದ್ಧ ಹೋರಾಟ ಮಾಡಬೇಕು, ಒಗ್ಗಟ್ಟಿನ ಹೋರಾಟ ಮಾಡಬೇಕು, ನೀವು ನಮಗೆ ಬೇಕು, ಬನ್ನಿ, ನಿಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೊರಟಿದ್ದಾರೆ ನಿಮ್ಮ ನಾಯಕರು. ಅನಾಥ ಆಗಿದೆ ಈಗ TMC. ಎಷ್ಟು ಜನನೂ ಉಳ್ಕೊಂಡಿಲ್ಲ ಅಲ್ಲಿ, ಹೆಸರಿಲ್ಲದಾಗೋದು ಅಂತಾರಲ್ಲ, ಹಾಗಾಗಿದೆ TMC ಕಥೆ. ಒಂದು ಬೆರಳೆಣಿಕೆಯಷ್ಟು ಶಾಸಕರು, ಬೆರಳೆಣಿಕೆಯಷ್ಟು ಸಂಸದರಷ್ಟೇ ಉಳ್ಕೊಂಡಿರೋದು ಮಮತಾ ಜೊತೆಗೆ. ಈಗ ಅವ್ರನ್ನ ಕಟ್ಕೊಂಡು ಕಾಂಗ್ರೆಸ್ ಜೊತೆ ಮರ್ಜ್ ಆಗತ್ತಾ TMC? ಅದೊಂದೇ ಆಪ್ಷನ್ ರೀತಿ ಕಾಣಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಜೊತೆ ಮೀಟಿಂಗ್ ಮಾಡಿದ್ರೆ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಅಭಿಷೇಕ್ ಬ್ಯಾನರ್ಜಿ 1.5 ಗಂಟೆಯಿಂದ ಮೀಟಿಂಗ್ ಮಾಡ್ತಿದ್ದಾರೆ. ಸೊ ಅದರ ಸಾಧಕ ಬಾಧಕಗಳ ಎಲ್ಲ ಚರ್ಚೆ ಆಗ್ತಿದೆ. ಬಹುತೇಕ ಇದು ಫೈನಲ್ ಆಗಿದೆ, ಮರ್ಜ್ ಆಗೋದು ಅಂತಾನೆ ಸುದ್ದಿ. ಈಗ ಇದರಿಂದ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಇರುತ್ತಾ? ಕಾಂಗ್ರೆಸ್ಸು ವೆಸ್ಟ್ ಬೆಂಗಾಲಲ್ಲಿ ಏನೂ ಇಲ್ಲ. ಈಗ TMC ಕೂಡ ವೆಸ್ಟ್ ಬೆಂಗಾಲಲ್ಲಿ ಏನೂ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಯಾರು? ಪಕ್ಷದ ಒಳಗಿನವರೇ, ನಾಯಕರೇ ಸಿಡಿದೆದ್ದು NDA ತೆಕ್ಕೆಗೆ ಬಿದ್ದಿದ್ದಾರೆ. ಆದರೂ ಒಂದು 5-6 ಜನ ಉಳ್ಕೊಳ್ಬಹುದೇನೋ. ಶಾಸಕರ ಪೈಕಿ 7ರಿಂದ 10, ಸಂಸದರ ಪೈಕಿ 3ರಿಂದ 4 ಮಾತ್ರ ಮಮತಾ ಬ್ಯಾನರ್ಜಿ ಕ್ಯಾಂಪಲ್ಲಿ ಕಾಣಿಸ್ತಿರೋದು. ಉಳಿದವರೆಲ್ಲ ಕೈ ಕೊಟ್ಟಿದ್ದಾಗಿದೆ. ಸೊ ಅಷ್ಟು ಜನರನ್ನ ಇಟ್ಟುಕೊಂಡು ಮತ್ತೆ ಪಕ್ಷ ಕಟ್ತೀನಿ ಅನ್ನೋ ಹುರುಪಲ್ಲಿ ಮಮತಾ ಬ್ಯಾನರ್ಜಿ ಏನಾದರೂ ಸರಿ ನರೇಂದ್ರ ಮೋದಿ ಅವರನ್ನು ಡೆಲ್ಲಿಯಿಂದಲೇ ಕೆಳಗಿಳಿಸ್ತೀನಿ, ಅಲ್ಲೇ ಬಂದು ಮೋದಿ ವಿರುದ್ಧ ಹೋರಾಟ ಮಾಡ್ತೀನಿ ಅನ್ನೋ ತನಕ ಓಪನ್ ಚಾಲೆಂಜ್ ಹಾಕಿದ್ದಾರೆ ಅಲ್ವಾ. ಸೊ ಈಗ ಈ ಎರಡೂ ಶಕ್ತಿಗಳು ಅಲ್ಲಿ ಕುಸಿದಿರುವಂತಹ ಶಕ್ತಿಗಳು. ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ಸು TMC ಎರಡಕ್ಕೂ ಅಸ್ತಿತ್ವ ಇಲ್ಲದಂತ ಆಗ್ತಾ ಇದೆ. ಇವರಿಬ್ಬರೂ ಸೇರಿಕೊಂಡು ನಾವು ಸದೃಢವಾಗೋಣ ಅಂತ ಮರ್ಜ್ ಆಗುವಂಥ ಆಪ್ಷನನ್ನು ಕೈಗೆತ್ತಿಕೊಂಡಿದ್ದು ಬಹಳ ಗಮನ ಸೆಳೀತಾ ಇದೆ. ಇವರಿಬ್ಬರು ಸೇರಿದ್ದ ಮೇಲೆ ಏನಾದರೂ ಮ್ಯಾಜಿಕ್ ಆಗತ್ತಾ? ಕಾದು ನೋಡಬೇಕು.
ಈಗ ಸದ್ಯಕ್ಕಂತೂ CID ರೇಡ್ ಆಗಿದೆ. ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಈ ಸೈನ್ ಫೋರ್ಜರಿ ಕೇಸ್ಗೆಲ್ಲ ಸಂಬಂಧಪಟ್ಟಂತೆ ಸ್ವಲ್ಪ ಜೋರಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ಸುವೇಂದು ಅಧಿಕಾರಿ ಸರ್ಕಾರದವರು. ಇದಾಗ್ತಿದ್ದ ಹಾಗೆ ಎನಿ ಟೈಮ್ ಅರೆಸ್ಟ್ ಆಗಬಹುದು, ಸ್ಫೋಟಕ ಸಾಕ್ಷಿಗಳೆಲ್ಲ ಇವೆ ಅಂತ ಹೇಳಲಾಗ್ತಿದ್ದು, ಎನಿ ಟೈಮ್ ಅರೆಸ್ಟ್ ಆಗಬಹುದು. ಪ್ರಜಾಪ್ರಭುತ್ವದ ವ್ಯವಸ್ಥೆಗೇನೆ ಈ ರೀತಿ ದ್ರೋಹ ಬಗೆದಿರೋದೊಂದು ಸಂಚು, ಇದು ಅಕ್ರಮ ಅನ್ನೋದು ಆಕ್ರೋಶ ಸಿಡಿತು. ಅಲ್ಲಿಂದನೇ ಶುರುವಾಯಿತು. ಶಾಸಕರು ತಮ್ಮ ಸಹಿ ಫೋರ್ಜರಿ ಮಾಡಿದ್ದಾರೆ ಅಂತ ಪಕ್ಷ ಬಿಡೋಕೆ ಶುರು ಮಾಡಿದ್ರು, ರಿಸೈನ್ ಮಾಡಿದ್ರಲ್ಲ, ಅದೊಂದು ಕಾರಣ ಆಯಿತು. ಈಗ ಅದೇ ಕೇಸಲ್ಲಿ ಮಮತಾ, ಅಭಿಷೇಕ್ ಬ್ಯಾನರ್ಜಿ ಕಂಬಿ ಎಣಿಸ್ತಾರ ಅನ್ನೋ ತನಕ ಡೆವಲಪ್ಮೆಂಟ್ಸ್ ಆಗ್ತಿರೋದು. ಭ್ರಷ್ಟಾಚಾರ, ಹೆಣ್ಮಕ್ಳ ಮೇಲಿನ ದೌರ್ಜನ್ಯ, ಬರೀ ವೋಟ್ ಬ್ಯಾಂಕ್ಗೋಸ್ಕರ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ನ ಗತ ವೈಭವ ನೆನಪು ಮಾಡಿಕೊಂಡ್ರೆ ಎಂತಹ ರಾಜ್ಯ ಎಲ್ಲಿಗೆ ಬಂದು ನಿಂತಿದೆ. ಒಂದು ಇನ್ವೆಸ್ಟ್ಮೆಂಟ್ಗೆ ಒಂದು ಕಂಪನಿ ತಿರುಗಿ ನೋಡ್ದಂಗೆ ಮಾಡಿಟ್ಟಿದ್ದಾರಲ್ಲ, ಓಲೈಕ್ಯಗೋಸ್ಕರ ಅನ್ನೋ ಒಂದು ಆಕ್ರೋಶ ಸಿಡಿದಿತ್ತು. ಈಗ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತಿದ್ದಾರೆ, ಬರೀ ಮಾತಾಡಿಲ್ಲ. ಸುವೇಂದು ಅಧಿಕಾರಿ, BJP ಸರ್ಕಾರ ಬುಲೆಟ್ ಟ್ರೈನ್ ಬರ್ತಿದೆ, 19,000 ಕೋಟಿ ಇನ್ವೆಸ್ಟ್ಮೆಂಟು, ಎಕ್ಸ್ಪ್ರೆಸ್ ವೇ, ಇದೆಲ್ಲ ಒಂದು ತಿಂಗಳ ಒಳಗಡೆ ಬರ್ತಿರೋದು. ಸೊ BJP ಈ ಥರದ್ದೊಂದು ವಿಜಯ, ಅಮೆರಿಕ ಬೇರೆ ಬೇರೆ ರಾಷ್ಟ್ರಗಳು ತಿರುಗಿ ನೋಡುವಂಥ ವಿಜಯ ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಿರುವಾಗ BJPಗೆ ಮಂಡಿ ಯೂರಿ ನಮಸ್ಕಾರ ಮಾಡಿರುವಾಗ ನರೇಂದ್ರ ಮೋದಿ ಅಭಿವೃದ್ಧಿ ಮಾಡದೆ ಬಿಡ್ತಾರ? ಇನ್ನೂ ಎಷ್ಟೋ ದಶಕಗಳ ಕಾಲ BJP ಕೈ ತಪ್ಪು ಹೋಗಬಾರ್ದು, ಹಂಗೆ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರುತ್ತೆ BJP. ಅಭಿವೃದ್ಧಿ ಅಂದರೆ ಏನು ಅಂತ ತೋರಿಸ್ಕೊಡ್ತಾ ಇದೆ BJP. ಈಗ ಅಲ್ಲಿ TMC ಅಸ್ತಿತ್ವವೇ ಇಲ್ಲದಂತಾಗಿದ್ದು, ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸುವಂಥ ಲೆಕ್ಕಾಚಾರ ಗಮನ ಸೆಳೀತಾ ಇದೆ. ಎಷ್ಟು ದಿನ ಇಲ್ಲದೆ ಇದ್ದಿದ್ದು ದಿಢೀರಂತ ಮಮತಾ ಬ್ಯಾನರ್ಜಿ ಒತ್ತಾಯದ ಮೇರೆಗೆ ಮೊನ್ನೆ ಇಂಡಿಯಾ ಅಲಯನ್ಸ್ ಮೀಟಿಂಗ್ ಮಾಡಿದ್ದು. ಅದಕ್ಕೆ ಅರ್ಧ ಜನ ಬಂದರು, ಕೆಲವರು ಕೈ ಕೊಟ್ಟರು. ಇದೇ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ವಿರುದ್ಧ ಎಷ್ಟು ಕಟು ನುಡಿಗಳನ್ನು ಆಡಿದ್ದಾರೆ ಅನ್ನೋದು ಗೊತ್ತು. ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಭ್ರಷ್ಟಾಚಾರಿ ಮಮತಾ ಬ್ಯಾನರ್ಜಿ ಅಂತ ಎಲೆಕ್ಷನಲ್ಲಿ ಅಟ್ಯಾಕ್ ಮಾಡಿರೋದು ನೆನಪಿದೆ. ಒಬ್ಬರ ವಿರುದ್ಧ ಒಬ್ಬರು ಕೆಂಡ ಉಗುಳಿದವರು, ಮೈತ್ರಿನೇ ಬೇಡ ನಮಗೆ ಅಂತ ಇಂಡಿ ಕೂಟದಿಂದ ನಾನೊಂತೀರಾ ನೀನೊಂತೀರಾ ಅಂತ ಮುಖ ತಿರುಗಿಸ್ಕೊಂಡವರು ಈಗ ಮರ್ಜ್ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಈಗಲಾದರೂ ನಾವು ಹಿಂಗಾದರೂ ಮೋದಿ ಕಟ್ ಹಾಕಬೇಕು ಅಂತ. ಕಾಂಗ್ರೆಸ್ಗೀಗ ಜೊತೆಗಾರರು ಬೇಕು, ಯಾಕಂದರೆ ಎಲ್ಲರೂ ಕೈ ಕೊಡ್ತಿದ್ದಾರಲ್ಲ. DMK ಸೆಡ್ ಹೊಡೆದು ಈಗ ನಮ್ಮದೇ ಪ್ರತ್ಯೇಕ ಕೂಟ ಮಾಡ್ತೀನಿ ಅಂತಿದೆ. DMK ಇಂಡಿ ಅಲಯನ್ಸಿಂದ ಎಕ್ಸಿಟ್ ಆಗಿದೆ. NCP ಹೆಸರಿಗೆ ಜೊತೆಗಿದೆ, ಬಟ್ ಆಲ್ರೆಡಿ ರಾಹುಲ್ ಗಾಂಧಿ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಸಿಡಿದು ಮೋದಿ ಕಡೆಗೆ ಸಾಫ್ಟ್ ಆಗ್ತಿದ್ದಾರೆ ಶರದ್ ಪವಾರ್. ಅದನ್ನು ಗಮನಿಸ್ತಾ ಇದ್ದೀವಿ. ಒಂದೊಂದೇ ರಾಜ್ಯದಲ್ಲಿ ಆಕ್ರೋಶ. BSP ನೋಡಿದ್ರೆ ಕಾಂಗ್ರೆಸ್ಗೆ ಸೆಡ್ ಹೊಡೆದಿದ್ದು ನೋಡಿದ್ವಿ. BSP ಈಗೇನು ಇಲ್ಲ ಅನಿಸಿದ್ರು ಕೂಡ ಎಲೆಕ್ಷನಲ್ಲಿ ಅವ್ರು ಮ್ಯಾಟ್ರ್ ಆಗ್ತಾರೆ. BSP ಕೂಡ BJP ಕಡೆಗೆ ವಾಲ್ತಾ ಇರೋ ಥರ ಇದೆ ಬೆಳವಣಿಗೆ. UPಯಲ್ಲಿ SP ಮತ್ತು ಕಾಂಗ್ರೆಸ್ನ ನಡುವೆಯೂ ಡಿಫ್ರೆನ್ಸ್ಗಳು ಬಂದಿವೆ, ಸದ್ಯಕ್ಕೆ ಒಟ್ಟಿಗಿದ್ದಾರೆ. ಹಾಗಾಗಿ ಹೊಸ ಪಾರ್ಟ್ನರ್ಸ್ ಬೇಕು. ಆಮ್ ಆದ್ಮಿ ಕೇಜ್ರಿವಾಲ್ ಅಂತೂ ಕಾಂಗ್ರೆಸ್ಸನ್ನು ಧಿಕ್ಕರಿಸಿರೋದು. ಈಗ TMC ಜೊತೆಗೇ ನಾವು ಸೇರ್ಕೊಂಡು ಬಿಟ್ಟರೆ ಬಲ ಜಾಸ್ತಿ ಆಗುತ್ತೆ ಅನ್ನೋದು ರಾಹುಲ್ ಗಾಂಧಿಯವರ ಕ್ಯಾಲ್ಕುಲೇಷನ್ನು, ಸೋನಿಯಾ ಗಾಂಧಿಯವರ ಬಿಗ್ಗೆಸ್ಟ್ ಆಫರ್ ಇದು. ಸೊ ಈ ಸಮೀಕರಣ ಏನಾದರೂ ಚೇಂಜಸ್ ಮಾಡುತ್ತಾ, ಅಥವಾ ಕುಂಟ್ರು ಕುರುಡ್ರು ಅಂತಾರಲ್ಲ ಆ ರೀತಿ ಆಗುತ್ತಾ ಪರಿಸ್ಥಿತಿ ಅಂತ BJP ಆಡ್ಕೊಂಡು ನಗ್ತಿದೆ. ಏನು ಮಾಡೋಕ್ಕೆ ಸಾಧ್ಯ ನೀವು ಅಂತ. ರಾಷ್ಟ್ರ ರಾಜಕಾರಣದಲ್ಲಿ ನಿಜವಾಗಿಯೂ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಏಕಾಏಕಿ ಬದಲಾವಣೆಗಳಾಗ್ತಿರೋದು. ಕಾದು ನೋಡೋಣ. ಬ್ಯಾಕ್ ಟು ಬ್ಯಾಕ್ ಆಪರೇಷನ್ಗಳು ಆಗ್ತಿರೋದು, ಎಲ್ಲ ಪಕ್ಷಗಳ ಅಸ್ತಿತ್ವ ಕಳ್ಕೊಳ್ತಿರೋದು ಅಂತ ಆತಂಕ ಅವರದ್ದು. ಬಟ್ BJP ನಾವು ಕೂತಿದ್ದೀವಿ, ನಮ್ಮ ಕೆಲಸ ಮಾಡ್ತಿದ್ದೀವಿ, ತಂತಾನೇ ಬಂದು ಜನಾದೇಶಕ್ಕೆ ತಲೆಬಾಗಿ ನಮ್ಮ ಜೊತೆಗೆ ಬರ್ತೀವಿ ಅಂದರೆ ನಾವೇನು ಮಾಡೋಣ ಅಂತ BJP ಆನ್ಸರು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.